ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರು. ಮಂಡ್ಯದಲ್ಲಿ ಕುಮಾರಸ್ವಾಮಿ ಎಷ್ಟು ಲೀಡಲ್ಲಿ ಗೆಲ್ತಾರೆ ಹಾಗಾದ್ರೆ? ಇವತ್ತಿನ ನಮ್ಮ ಅನಿಸಿಕೆ, ನಮ್ಮ ಇದ್ರ ಪ್ರಕಾರ ಸರ್ 2 ಲಕ್ಷಕ್ಕೂ ಮೇಲ್ಪಟ್ಟು ಗೆಲ್ತಾರೆ. 2 ಲಕ್ಷಕ್ಕೂ ಅಧಿಕ ಗೆಲ್ತಾರೆ. ಪಾಸಿಬಲ್? 100% ಪಕ್ಕಾ ಸರ್. ಓಕೆ, ಇನ್ನೊಂದು JDS ಮನೆತನದವರಾದ್ರೂ ಕೂಡ ಬಿಜೆಪಿ ಅಭ್ಯರ್ಥಿ ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಮಂಜುನಾಥ್, ಮತ್ತೆ ನಾನು ಇಲ್ಲಿ ಬಿಜೆಪಿ ನಾಯಕರ ಹತ್ರ ಬರ್ತೀನಿ. JDS ಅವರು ಬಿಜೆಪಿ ಒಟ್ಟಿಗೆ ಸೇರಿ ಚುನಾವಣೆ ಮಾಡಿದಿರಿ. ಇಡೀ ರಾಜ್ಯದಲ್ಲಿ ಒಂದೇ ಒಂದು ಕಾಂಗ್ರೆಸ್ ಗೆದ್ದಿದ್ದು DK ಸುರೇಶ್ ಕಳೆದ ಬಾರಿ ಬೆಂಗಳೂರು ಗ್ರಾಮಾಂತರ. ಅವ್ರನ್ನೂ ಸೋಲಿಸಬೇಕು ಅಂತ ಪಣ ತೊಟ್ಟು JDS ಬಿಜೆಪಿ ಒಂದಾಗಿ ಚುನಾವಣೆ ಮಾಡಿದಿರಿ. ಗ್ರಾಮಾಂತರದ ಕತೆ ಏನು? ಇಡೀ ರಾಜ್ಯದಲ್ಲಿ ಈ ಚುನಾವಣೆ ಬಂದ್ರೆ ಮೊದಲು ಸದ್ ಮಾಡ್ತಿದ್ದು ಮಂಡ್ಯನೂ ಮೀರಿ ಸದ್ ಮಾಡುದು ಈ ಸಲ ಬೆಂಗಳೂರು ಗ್ರಾಮಾಂತರ. ಏನಾಗುತ್ತೆ? 100% ಡಾಕ್ಟರ್ ಗೆಲ್ತಾರೆ. 1 ಲಕ್ಷಕ್ಕೂ ಅಧಿಕ ಮತ ಡಾಕ್ಟರ್ ಗ್ಯಾರಂಟಿ. ಸರ್. ಎಸ್ ಸರ್. ವಿಜಯ್ ಸರ್ ನೋಡಿ, ಡಾಕ್ಟರ್ ಮಂಜುನಾಥ್ ವೆರಿ ಗುಡ್ ಪರ್ಸನ್ ಬೈ ಹಾರ್ಟ್. ಆಸ್ ಎ ಪರ್ಸನ್ ಸಿಕ್ಕಾಬಿಟ್ಟೆ ಒಳ್ಳೆ ಮನುಷ್ಯ. ಅಂತ ಮನುಷ್ಯ ಗೆಲ್ಲೇಬೇಕು. ಅಂತ ಅಭ್ಯರ್ಥಿ ಜನಗಳ ಮನಸ್ಸಲ್ಲೂ ಇದೆ. ಅಂತ ಅಭ್ಯರ್ಥಿ ಅಂತ ಗೆಲ್ಲಬೇಕು ಅನ್ನೋ ಅಭ್ಯರ್ಥಿನೂ ಆಕಾಂಕ್ಷೆ ಎಲ್ಲಾಗೂ ಇದ್ದೇ ಇರುತ್ತೆ. ನಾ ಮೊದ್ಲೇ ಹೇಳ್ದಂಗೆ 28ರಲ್ಲಿ 28 ಗೆಲ್ತೀವಿ. ಮಂಜುನಾಥ್ ಗೆಲ್ತಾರೆ. 28ಕ್ಕೆ 28 ಇದೇನು ಹೊಸ ವರ್ಷ? ಅಲ್ಲಲ್ಲ, NDA ಇದ್ರದ್ದು ಹೇಳಿದ್ ನಾನು. NDA 28ಕ್ಕೆ 28 28 ಅದ್ರಲ್ಲಿ ಮಂಜುನಾಥ್ ಸೇರ್ಕೊಂಡಿದ್ದಾರೆ. ಅದರಲ್ಲಿ ಎಲ್ಲ 28ಕ್ಕೆ 28 ಅಂದ್ರೆ ಎಲ್ಲ ಸೇರ್ಕತಾರೆ. ಏನಿದು ಡಿಬೇಟ್ ಶುರುವಾದಾಗ ಬೇರೆ ಲೆಕ್ಕಾಚಾರ ಇತ್ತು, ಮುಗಿಯೋ ಹಂತಕ್ಕೆ ಬಂದಾಗ ಏನು ನೀವು 28ಕ್ಕೆ 28 ಕ್ಲಿಯರ್ ಆಗಿ ರಘುನಂದನ್ ತಾವೇನ್ ಹೇಳ್ತೀರಿ? ನಿಮ್ಮ ಸ್ನೇಹಿತರು ಇಷ್ಟು ಜೋಶ್ ಆಗಿದ್ದಾರೆ. ಅವತ್ತಿಂದು ಭರವಸೆ ಇದೆ. ನಾನು ಆ ಭರವಸೆ ಖುಷಿ ಪಡ್ತೀನಿ. ಯಾಕೆ ಸರ್ ನಿಮ್ಗೆ 28ರಿಂದ 28 ಬರೋದು ಇಷ್ಟ ಇಲ್ವಾ? ಸರ್ ನಿಮ್ಗೆ ಇಷ್ಟ ಬೇರೆ, ಸಾಧ್ಯತೆಗಳು ಬೇರೆ ಅಲ್ಲ. ವಾಸ್ತವತೆ ಅದ್ ನಾನು ಸಾಧ್ಯ ಕೇಳ್ತಾ ಇದ್ದೀನಿ. ನಿಮಗಿಂತೂ ಹೆಚ್ಚು ನೊಂದೋರು ನಾವು. ನಮ್ಗೆ ಇನ್ನೂ ಆಸೆ 28ಕ್ಕೆ 28 ಬಿಟ್ಟು ನಿಮಗಿಂತೂ ಹೆಚ್ಚು ಸೆಲೆಬ್ರೇಷನ್ ಮಾಡೋರು ನಾವು. JDS ಅವರು ನಾವು ನೊಂದ್ಬಿಟ್ಟಿದೀವಿ, ಅಷ್ಟು ನೊಂದ್ಬಿಟ್ಟಿದೀವಿ ಕಾಂಗ್ರೆಸ್ ಜೊತೆ ಸಹವಾಸ ಮಾಡಿ. ಹಾಗಾಗಿ ವಾಸ್ತವತೆ ಬಗ್ಗೆ ನಾನು ಮಾತಾಡ್ತೀನಿ ಅಂತಂದಾಗ ಸರ್ ಹೇಳುವಂಗೆ ಒಂದು 28 25 26ಕ್ಕೆ ಇಲ್ಲ, ನಾನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರ ಜೊತೆ ದೂರವಾಣಿಲಿ ಮಾತಾಡಿದಾಗ ಫೋನ್ ಮಾಡಿ ಬೆಳಬೆಳಗ್ಗೆ ಹೇಳಿ, ಶಿವಕುಮಾರ್ ನಾವ್ 24 ಗ್ಯಾರಂಟಿ ಆಗೇ ಆಗುತ್ತೆ, ಕಾಂಗ್ರೆಸ್ 3ರಿಂದ 4 ಅಷ್ಟೇ ಅಂತಂದವ್ರೆ. ಸೊ ಆ ನಂಬರ್ ನಾನು ವಿಜೇಂದ್ರ ಸರ್ವೆ ಅಂತಾನೆ ಕರಿತೀನಿ, ಬಿಜೆಪಿ ರಾಜ್ಯಾಧ್ಯಕ್ಷ ಸರ್ವೆ. ಇನ್ ಕರ್ನಾಟಕ ಸಿ ವೋಟರ್ ನಾವಾಗ್ಲೇ ಹೇಳಿದ್ದೆ, ನಮ್ಮ ಸ್ಕ್ರೀನ್ ಬಲಭಾಗದಲ್ಲಿ ಬರ್ತಾ ಇತ್ತು. ಬಿಜೆಪಿ 23ರಿಂದ 25, ಕಾಂಗ್ರೆಸ್ 3ರಿಂದ 5 ಸ್ಥಾನಗಳು ಅಂತ. ಸೊ ಈಗ ನೀವು 28ರಲ್ಲಿ ಇದ್ದೀರಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರ ನಂಬರ್ ಕೂಡ 24 ಆಗಿದೆ. ಆದ್ರೆ ಸಿದ್ದರಾಮಯ್ಯ DK ಶಿವಕುಮಾರ್ ನಂಬರ್ನ ಅಲ್ಲಗಳೆಯಂಗಿಲ್ಲ. ಅವರು MLA ಎಲೆಕ್ಷನ್ ಅಲ್ಲಿ ಹೇಳಿದ್ರು 135 ಅಂತ. DK ಶಿವಕುಮಾರ್ ಅವರು 135 ಅಂತ ಹೇಳಿದ್ರು, 135 ಬಂತು. ಲೋಕಸಭೆ 20ಕ್ಕೂ ಅಧಿಕ ಅಂತವ್ರೆ, 220 ದಾಟಲ್ಲ ಬಿಜೆಪಿ ಅಂತ ಹೇಳೋ DK ಶಿವಕುಮಾರ್. ದೆಹಲಿಯಲ್ಲಿ ANI ಸಂದರ್ಶನದಲ್ಲಿ ನೀಟಾಗಿ ಸ್ಪಷ್ಟವಾಗಿ ಬೈಟ್ ಕೊಟ್ಟವ್ರೆ DK ಶಿವಕುಮಾರ್. ಇನ್ನೊಂದ್ ಕಡೆ ನಮ್ ಸ್ನೇಹಿತರು ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಡಾಕ್ಟರ್ ಸುಧಾಕರ್ ಗೆಲ್ಲಲ್ಲ ಅಂತ ಹೇಳವ್ರೆ. 1 ವೋಟ್ ಲೀಡ್ ತಗೊಂಡ್ರು ರಾಜೀನಾಮೆ ಕೊಡ್ತೀನಿ ಅಂದವ್ರು ನಮ್ ಸ್ನೇಹಿತರು. ಬಂದೆ ಅಲ್ಲಿಗೆ ಬರ್ತೀನಿ. ಅಲ್ಲಿ ಅಸೆಂಬ್ಲಿನಲ್ಲಿ 1 ವೋಟ್ ಲೀಡ್ ತಗೊಂಡ್ರೆ ಅಂತ ಹೇಳವ್ರೆ, ಗೆಲ್ಲದೇ ಇಲ್ಲ ಅಂತ ಹೇಳವ್ರೆ. ನೀವು ವಿಜಯ್ ಸರ್ 28ರಲ್ಲಿ ಇದೀರಿ, ಇವೆಲ್ಲವೂ ಲೆಕ್ಕಾಚಾರದಲ್ಲಿದ್ದೀರಿ. ಕಾಂಗ್ರೆಸ್ಸಿಗರು ತೊಡೆ ತಟ್ಟಿ ನಿಂತವ್ರೆ, ನಮ್ದೇ ಕೇಂದ್ರದಲ್ಲಿ ಸರ್ಕಾರ, ಅಕೌಂಟ್ ಬೇರೆ ಕಟಾಕಟ್ ಯಾವ್ದು ಅದು ಬೇರೆ, ಅಲ್ಲಿ ಬೇರೆ ಈಗ ಹೆಚ್ಚು ಕಮ್ಮಿ ಸರ್ಕಾರ ಬರುತ್ತೆ, ಒಂದು ಅಕೌಂಟ್ 1 ಲಕ್ಷ ಹಾಕ್ತಾರೆ ಅಂತೆಲ್ಲ ಕ್ಯೂ ನಿಂತವ್ರೆ ಪೋಸ್ಟ್ ಆಫೀಸ್ ಮುಂದೆ. ಜನಗಳಿಗೆ ನಂಬಿಕೆ ಇದೆ. ಆದ್ರೆ ಎಕ್ಸಿಟ್ ಪೋಲ್ ಕಟ್ಕೊಂಡು ಏನ್ ಮಾಡ್ತೀರಿ? ಈಗ ಒಂದು ಸಮರೈಸ್ ಮಾಡಿ ಹೇಳ್ಬಿಡ್ತೀವಿ. ಕರ್ನಾಟಕದ 28 ಸ್ಥಾನಗಳಲ್ಲಿ TV9 ಪೋಲ್ ಸ್ಟಾರ್ಟ್ ಸಂಸ್ಥೆ ಏನು ಪ್ರಕಾರ ಇನ್ನೇನು ಬಂದಿಲ್ಲ, ಇನ್ನು ಬಂದಿಲ್ಲ. ಚಾಣಕ್ಯಕ್ಕೋಸ್ಕರ ಕಾಯ್ತಿದ್ದೀನಿ. ನೀವು ಕೂಡ ಬಹಳ ಕಾವಲ್, ಬಹಳ ಶಕೆ ಆಗ್ತಿದೆ ಕರಿತಾ ಇದ್ದೀರಿ. TV9 ಪೋಲ್ ಸ್ಟಾರ್ಟ್ ಸಂಸ್ಥೆ ಪ್ರಕಾರ NDA 20, ಕಾಂಗ್ರೆಸ್ 8. ಸಿ ವೋಟರ್ NDA 23ರಿಂದ 25, ಕಾಂಗ್ರೆಸ್ 3ರಿಂದ 5. ಡೈನಾಮಿಕ್ಸ್ 23 NDA 5 ಕಾಂಗ್ರೆಸ್. CNX 19 to 25 NDA 4 to 8 ಕಾಂಗ್ರೆಸ್. ಜನ್ ಕಿ ಬಾತ್ 21ರಿಂದ 23 NDA 5ರಿಂದ 7 ಕಾಂಗ್ರೆಸ್. ಇಲ್ಲೆಲ್ಲೂ ಕೂಡ 2 ಅಂಕಿ ಕಾಂಗ್ರೆಸ್ ದಾಟಿಲ್ಲ. 1999 ಆ ಸನ್ನಿವೇಶದಲ್ಲಿ ಕಾಂಗ್ರೆಸ್ 2 ಅಂಕಿ ದಾಟಿತ್ತು. ಬಿಜೆಪಿ JDU ಅವತ್ತು ಮೈತ್ರಿಕೂಟ 24 ವರ್ಷಗಳ ಹಿಂದೆ. ಅವತ್ತು JDU ಬಿಜೆಪಿ ಸೇರಿ 10 ಸೀಟು, ಕಾಂಗ್ರೆಸ್ 18 ಸೀಟು. 2004, 2009, 2014, 2019 4 ಚುನಾವಣೆ ಬಿಜೆಪಿ ದಿಗ್ವಿಜಯ ರಾಜ್ಯದಲ್ಲಿ. ಹಾಗೆ JDS
2009 ಸನ್ನಿವೇಶ, ದೇವೇಗೌಡರು ಹಾಸನದಲ್ಲಿ, ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ಅವರು ಚುನಾವಣೆ ಗೆದ್ದಿದ್ರು, ಕುಮಾರಸ್ವಾಮಿ ಅವರು ಬೆಂಗಳೂರು ಗ್ರಾಮಾಂತರ ಗೆದ್ದಿದ್ರು. 3 ಸ್ಥಾನವನ್ನ 2009 ಜೆಡಿಎಸ್ ಗೆದ್ದಿತ್ತು. ಸೊ ಈ ಬಾರಿ ಕೂಡ ಹಾಸನ, ಮಂಡ್ಯ ಜೊತೆಗೆ ಕೋಲಾರ, ಮಲ್ಲೇಶ್ ಬಾಬು ಕೋಲಾರದಲ್ಲಿ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ ಜೆಡಿಎಸ್ ನಾಯಕರಿದ್ದಾರೆ. ಸೊ ಒಟ್ಟಾರೆಯಾಗಿ ಇವತ್ತಿನ ಎಕ್ಸಿಟ್ ಪೋಲ್, ಮತದಾನೋತ್ತರ ಸಮೀಕ್ಷೆ, ಚುನಾವಣಾ ಪೂರ್ವ ಸಮೀಕ್ಷೆ ಬೇರೆ, ಆ ಸಮೀಕ್ಷೆಯಲ್ಲಿ ಕೂಡ ಕಾಂಗ್ರೆಸ್ಗೆ ಲಾಭ ಕಂಡಿರಲಿಲ್ಲ. ಎಕ್ಸಿಟ್ ಪೋಲ್ ಬಹುತೇಕ ರಿಸಲ್ಟ್ ಹತ್ರ ಆಗಿರುತ್ತೆ. ಆ ಕಾರಣಕ್ಕೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬಹುದು. ಏನು ಕರ್ನಾಟಕದ ವಿಚಾರ ಬಂದಾಗ 28 ಕ್ಷೇತ್ರಗಳಲ್ಲಿ TV9 ಸಿ ವೋಟರ್ ಸರ್ವೆ ವಿಷಯಕ್ಕೆ ಬಂದಾಗ ನಿಮ್ಗಲ್ಲಿ 23ರಿಂದ 25 ನಂಬರ್ ಇದೆ, ಕಾಂಗ್ರೆಸ್ 3ರಿಂದ. ಜೂನ್ 1ನೇ ತಾರೀಕು ಬಿಜೆಪಿಗರ ಸಂಭ್ರಮ, ಜೂನ್ 4ನೇ ತಾರೀಕು ಕಾಂಗ್ರೆಸ್ಸಿಗರ ಸಂಭ್ರಮ ಅಂತವ್ರೆ. ಎಸ್, ಇವತ್ತಿನ ತರನೇ ಜೂನ್ 4 ನಿಮ್ಗೆ ಇರುತ್ತಾ, ಅವ್ರಿಗಾಗತ್ತಾ? ಅವ್ರ ಯಾರು ಏನ್ ರಘುನಂದನ್ ಇಷ್ಟೊಂದು ಕಾನ್ಫಿಡೆನ್ಸ್? ಬಹಳ 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 ಕಾನ್ಫಿಡೆನ್ಸ್ ಇದೆ ನಿಮ್ಗೆ? 100%. ಯಾವ ಸರ್ವೆಗಳಲ್ಲಿ ಯಾವುದೇ ಒಂದು ಸರ್ವೆ ಮೊನ್ನೆ ನಮ್ಮನ್ನ ನಡೆದಂತ ವಿಧಾನಸಭೆಯಲ್ಲಿ ಚುನಾವಣೆ ನಮ್ಮ ನಡೀತಲ್ಲ 23ರಲ್ಲಿ ಕೆಲವೊಂದು ಸರ್ವೆಗಳಲ್ಲಿ ವೇರಿ ಆಗ್ತಾ ಇದೆ. ಎಸ್, ಮಧ್ಯವರ್ತಿ ನಾಗೆ ನಮ್ಮ ನ್ಯೂಸ್ 18 ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.